ಎಲ್ಲರಿಗೂ ಯೋಗ ನಮಸ್ಕಾರಗಳು. ಚಂದ್ರಶೇಖರ ದೇಲಂಪಾಡಿ ಯೋಗ ಸಪ್ತಾಹವನ್ನು ನಮ್ಮ ಎಕ್ಸೆಲ್ ವಿದ್ಯಾಸಂಸ್ಥೆಯಲ್ಲಿ ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟರು. ಹೇಳಿ ಕೇಳಿ ಯೋಗವನ್ನು ಸ್ವ ಅಭ್ಯಾಸ ಮಾಡೋದು ಮತ್ತು ಇನ್ನೊಬ್ಬರಿಗೆ ಅದನ್ನು ತಿಳಿ ಹೇಳುವಂತಹ, ಅದನ್ನು ತರಗತಿ ತೆಗೆದುಕೊಳ್ಳುವಂಥದ್ರ ಬಗ್ಗೆ ನನಗೆ ಬಹಳ ಆಸಕ್ತಿ. ಅದಕ್ಕೆ ತಕ್ಕನಾಗಿ ನಮಗೆ ಇಲ್ಲಿ ಒಂದು ಅವಕಾಶವನ್ನು ನೀಡಿದಾಗ ಬಹಳ ಖುಷಿಯಾಗಿರೋದಂದರೆ ವಿದ್ಯಾರ್ಥಿಗಳ ಒಂದು ಭಾಗವಹಿಸುವಿಕೆ. ವಿಶೇಷವಾಗಿ ಇಲ್ಲಿರುವಂತಹ ಒಂದು ಪರಿಸರವೇ ಅದು ಯೋಗ ಪರಿಸರವಾಗಿದೆ. ವಿಶೇಷವಾಗಿ ಬಹಳ ಆನಂದ ಆಯಿತು. ನಾನು ಮೊದಲಿನ ದಿನದಿಂದ ಯೋಗ ಸಪ್ತಾಹದಲ್ಲಿ ಇಷ್ಟೂ ದಿನಗಳು ಒಂದು ರೀತಿಯ ಯೋಗದಿಂದ ಯಾವುದನ್ನು ಅಪೇಕ್ಷೆ ಪಡ್ತೀವಿ, ಬ್ಲಿಸ್, ಕಾಮ್, ಈ ಸಂಗತಿ ನಮ್ಮ ಈ ಪರಿಸರದಲ್ಲೇ ಲಭ್ಯ ಇದೆ. ಇಲ್ಲಿಯ ವಸತಿ ನಿಲಯ, ಇಲ್ಲಿಯ ವಿದ್ಯಾರ್ಥಿಗಳ ತೊಡಗಿಸಿಕೊಳ್ಳುವಿಕೆ, ಇಲ್ಲಿಯ ಪ್ರಕೃತಿಯ ಒಂದು ಏನು ಪ್ರಕೃತಿಯಿಂದ ಕೂಡಿರುವಂತಹ ಒಂದು ವಾತಾವರಣ ಏನಿದೆ, ನಿಶ್ಚಿತವಾಗಿ ಕೂಡ ಯಾವುದೇ ವಿದ್ಯಾರ್ಥಿಯ ಮೇಲೆ ಪ್ರಭಾವ ಬೀರುತ್ತೆ. ಅದು ಅವನ ಬುದ್ಧಿಶಕ್ತಿಯ ಮೇಲೆ ಇರ್ಬೋದು, ಆರೋಗ್ಯದ ಮೇಲೆ ಇರ್ಬೋದು, ಅಥವಾ ಒಂದು ಏಕಾಗ್ರತೆ, ನೆನಪಿನ ಶಕ್ತಿಯ ಎಲ್ಲದರ ಮೇಲೆ ಇಲ್ಲಿಯ ಒಂದು ಪರಿಸರವೇ ಪ್ರಭಾವ ಬೀರುತ್ತೆ. ಅದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡೋದು, ನನಗೆ ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡು ಇಲ್ಲಿ ಇಷ್ಟು ದಿನಗಳ ಒಂದು ಅನುಭವದಲ್ಲಿ ಈ ಪರಿಸರವೇ ಒಂದು ಯೋಗದ ಪರಿಸರವಾಗಿದೆ. ಅಂದರೆ ಎಲ್ಲರ ಮನಸ್ಸನ್ನು ಕೂಡ ವಿದ್ಯಾರ್ಜನೆಯ ಅಥವಾ ಕಲಿಕೆಯ ಅಥವಾ ಒಂದು ಏನು ಎಜುಕೇಷನ್ ಇದೆ ಅದರ ಕಡೆಗೆ ಫೋಕಸ್ ಮಾಡುವ ರೀತಿಯಲ್ಲಿ ಇಲ್ಲಿಯ ಆಹಾರ, ಇಲ್ಲಿಯ ವ್ಯವಸ್ಥೆಗಳು, ಇಲ್ಲಿಯ ಪ್ರತಿಯೊಬ್ಬರ ಒಂದು ನಡವಳಿಕೆಗಳು, ಇದೆಲ್ಲವೂ ಕೂಡ ವಿದ್ಯಾರ್ಥಿಯ ಸರ್ವತೋಮುಖ ವಿಕಾಸಕ್ಕೆ ಹೇಗೆ ಬೇಕೋ ಆ ರೀತಿ ಒಂದು ಜೋಡಣೆ ಮಾಡಿರುವಂತಹ ಒಂದು ವ್ಯವಸ್ಥೆಯಲ್ಲಿದೆ. ಹೇಗೆ ಒಂದು ಹಕ್ಕಿಯ ಗೂಡು ಅದನ್ನು ಕಟ್ಟಿರ್ತದೆ, ಹಂದರಗಳಿದೆಯೋ ಆ ರೀತಿ ಎಲ್ಲವೂ ಕೂಡ ವಿದ್ಯಾರ್ಥಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇಲ್ಲಿ ಜೋಡಣೆ ಆಗಿದೆ. ಇದು ನನಗೆ ಮನಸ್ಸಿಗೆ ಬಂದಿರುವಂತಹ ಒಂದು ಮನಸ್ಸಿನ ಮಾತಿದು. ಬಹಳ ವಿಶ್ವಾಸದಿಂದ ನಾನು ಹೇಳುತ್ತೀನಿ. ಯೋಗ ಅಭ್ಯಾಸ ಮಾಡಿದಾಗ ಹೇಳಿಕೆಯಲ್ಲಿ ಇವಾಗ ಯೋಗ ಚಿರಪರಿಚಿತವಾಗಿದೆ. ಎಲ್ಲ ಹಳ್ಳಿಗಳಲ್ಲೂ ಶಾಲೆಗಳಲ್ಲೂ ಇವತ್ತು ಜಗತ್ತಿನಾದ್ಯಂತ ಯೋಗ ಪ್ರಸಾರ ಆಗಿರೋದ್ರಿಂದ ಬಹುತೇಕ ಯೋಗದ ಒಂದು ಪ್ರಾಥಮಿಕ ಪರಿಚಯ ಶಾಲೆಯಲ್ಲಿ, ಮನೆಯಲ್ಲಿ, ಊರಿನಲ್ಲಿ ಆಗಿರುತ್ತೆ. ಆದರೆ ಯೋಗವನ್ನು ಹೇಗೆ ಮಾಡಬೇಕು, ಅದು ಮನಸ್ಸಿನ ಮೇಲೆ, ಉಸಿರಾಟದ ಮೇಲೆ ಹೇಗೆ ನಿಗಾ ವಹಿಸಬೇಕು, ವಿದ್ಯಾರ್ಥಿಯ ಕಲಿಕೆಗೆ ಪೂರಕವಾಗುವ ಹಾಗೆ ಹೇಗೆ ಯೋಗಾಭ್ಯಾಸದ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಅಭ್ಯಾಸ ಮಾಡಬೇಕು, ಇದನ್ನೆಲ್ಲ ಇಲ್ಲಿಯ ಪ್ರಮುಖರು ಸೂಚನೆ ಕೊಟ್ಟರು. ಯಾವುದನ್ನು ನೀವು ಒತ್ತು ಕೊಟ್ಟು ವಿದ್ಯಾರ್ಥಿಗೆ ಬೇಕಾಗಿ ನೀವು ತಯಾರಿ ಮಾಡಿಕೊಂಡು ತರಗತಿ ತೆಗೆದುಕೊಳ್ಬೇಕು. ಏಕೆಂದರೆ ಯೋಗ ಅಂತ ಹೇಳೋದು ಒಂದು ದೊಡ್ಡ ಸಮುದ್ರ. ಹಾಗಾಗಿ ಈ ಒಂದು ಪರಿಸ್ಥಿತಿ ಅಂದರೆ ವಿದ್ಯಾರ್ಥಿಯ ಈ ಸಮಯದಲ್ಲಿ ವಿಶೇಷವಾಗಿ ಯಾವುದನ್ನು ಅಭ್ಯಾಸ ಮಾಡಬೇಕು, ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಇದನ್ನು ಗಮನಿಸಿಕೊಂಡು ಇಲ್ಲಿ ಆ ಪಠ್ಯಕ್ರಮದ ರೀತಿಯಲ್ಲಿ, ಸಿಲೆಬಸ್ನ ರೀತಿಯಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ ಕೆಲಸ ಆಯಿತು. ಕೊನೆಯ ಭಾಗದಲ್ಲಿ ಸ್ವತಃ ವಿದ್ಯಾರ್ಥಿಗಳೇ ಶಿಕ್ಷಕರಾಗುವಂತಹ, ಅಂದರೆ ಇವತ್ತಿನಿಂದ ವಿದ್ಯಾರ್ಥಿಗಳು ಕೂಡ ಮುಂದಿನ ಎಲ್ಲ ದಿನಗಳಲ್ಲಿ ಅವರು ಯೋಗವನ್ನು ತೆಕ್ಕೊಳ್ತಾ ಹೋಗ್ತಾರೆ. ಆಲ್ರೆಡಿ ಯಾರು ಯೋಗದಲ್ಲಿ ತುಂಬ ಅಡ್ವಾನ್ಸ್ಡ್ ಇದ್ದಾರೆ, ಅವರಲ್ಲಿ ಆಸಕ್ತಿ ಇದೆ, ಅವರು ಎಲ್ಲ ಸೇರಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸಿಕ್ಕಿದ್ದಾರೆ. ಅವರು ಈ ಅವಧಿಗಳಿಂದಲೂ ತುಂಬ ಪ್ರೇರಿತರಾಗಿದ್ದಾರೆ. ಹಾಗಾಗಿ ಅವರು ವಿಶ್ವಾಸದಿಂದ ಇವತ್ತು ನನ್ನ ಎದುರಲ್ಲೇ ತರಗತಿಯನ್ನು ತೆಗೆದುಕೊಂಡರು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ಪ್ರತಿದಿನ ಅವರು ಈ ಸಮೂಹಕ್ಕೆ, ವಿದ್ಯಾರ್ಥಿ ಸಮೂಹಕ್ಕೆ ಅವರು ಯೋಗದ ಅವಧಿಯನ್ನು ತೆಕ್ಕೊಳ್ತಾರೆ. ಇದೊಂದು ಬಹಳ ಖುಷಿಯ, ಯಾಕೆಂದರೆ ಒಂದು ಒಳ್ಳೆಯ ಔಟ್ಕಮ್. ಹಾಗಾಗಿ ಸ್ಟೂಡೆಂಟ್ಸ್ ಕೋಆಪರೇಷನ್, ಸಪೋರ್ಟ್ಸ್, ಅವರ ಪ್ರಾಕ್ಟೀಸು, ಅವರ ಇಂಟ್ರೆಸ್ಟ್ ಎಲ್ಲವೂ ಕೂಡ ದಿ ಬೆಸ್ಟ್ ಆಗಿತ್ತು. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಖುಷಿಯನ್ನು ವ್ಯಕ್ತಪಡಿಸ್ತಾ, ಎಕ್ಸೆಲ್ನ ಬಗ್ಗೆ ನಾನು ಕೇಳಿದ್ದೆ, ಆದರೆ ಇವತ್ತು ನಾನು ಇಲ್ಲಿಗೆ ಬಂದು ಜೊತೆಯಾಗಿ ನನಗೆ ಇವತ್ತು ಒಂದು ನೋಡುವ, ಅನುಭವಿಸುವ, ಅದಕ್ಕೋಸ್ಕರ ನಾನು ಎಲ್ಲವನ್ನ ಮಾತಿನ ಮೂಲಕ ಇವತ್ತು ವ್ಯಕ್ತಪಡಿಸಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಯೋಗ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ ಹೆಸರೇ. ನನ್ನ ಹೆಸರು ಆದ್ಯ ಜೈನ್. ಈ ಒಂದು ವಾರ ಯೋಗ ಮಾಡುವುದರಿಂದ ನಮಗೆ ಬೆಳಗ್ಗೆ ಒಂದು ಫ್ರೆಶ್ನೆಸ್ ಸಿಗ್ತದೆ, ಆ್ಯಕ್ಟಿವ್ನೆಸ್ ಸಿಗ್ತದೆ, ನಮ್ಮಲ್ಲಿರುವ ಜಡತ್ವ ದೂರ ಆಗ್ತದೆ. ಕ್ಲಾಸಿನಲ್ಲಿ ನಿದ್ದೆ ಬರುವುದಾಗಲಿ, ಆಯಾಸವಾಗುವುದಾಗಲಿ ಎಲ್ಲವೂ ಕಡಿಮೆ ಆಗಿದೆ. ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಸಿಗ್ತದೆ ಯೋಗ ಮಾಡೋದ್ರಿಂದ. ಹರಿ ಓಂ. ನಮ್ಮ ಶಿಕ್ಷಣ ಜೀವನದಲ್ಲಿ ನಮಗೆ ಶಿಕ್ಷಣ ಎಷ್ಟು ಮುಖ್ಯನೋ, ಓದೋದು ಎಷ್ಟು ಮುಖ್ಯನೋ, ಆರೋಗ್ಯವೂ ಅಷ್ಟೇ ಮುಖ್ಯ ಆಗಿರುತ್ತೆ. ನಮಗೆ ಯೋಗ ಅನ್ನೋದು ಒಂದು ಮುಖ್ಯ ಭಾಗವಾಗಿ, ಒಂದು ಮುಖ್ಯ ಮಹತ್ವ ಪಡೆದಿರುವಂಥ ಭಾಗವಾಗಿ ಕಂಡುಬರುತ್ತೆ. ಯೋಗಾಸನಗಳನ್ನ ಮಾಡೋದು ಮಾತ್ರ ಅಲ್ಲ, ನಮಗೆ ನಮ್ಮ ಜೀವನದ ಅರಿವನ್ನು ಸಹ ಮೂಡಿಸಿಕೊಡುತ್ತೆ. ನಮ್ಮ ಉಸಿರಾಟದ ವೇಗದಿಂದ ಹಿಡಿದು ನಮ್ಮ ಇಡೀ ದೇಹದಲ್ಲಿ ಏನೇನು ಆಗ್ತಾ ಇದೆ, ನಾವು ನಮ್ಮ ದೇಹವನ್ನು ಹೇಗೆ ನಿಯಂತ್ರಣದಿಂದ ಇಡಿಸ್ಕೊಳ್ಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡುತ್ತೆ ಯೋಗ.
ನಮ್ಮ ಶಿಕ್ಷಣ ಜೀವನದಲ್ಲಿ ಅಂತಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ನಮಗೆ ಪಾಠ ಕೇಳೋದಕ್ಕಾಗಲಿ ಪ್ರತಿಯೊಂದಕ್ಕೂ ಏಕಾಗ್ರತೆ ತುಂಬ ಮುಖ್ಯ. ಸೊ ನಮಗೆ ಏಕಾಗ್ರತೆಯನ್ನು ಹೇಗೆ ಮಾಡ್ಕೋಬೇಕು, ಹೇಗೆ ನಾವು ಏಕಾಗ್ರತೆಯಿಂದ ಕ್ಲಾಸ್ಗಳನ್ನ ಕೇಳಬೇಕು, ಹೇಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ತಿಳಿಸ್ಕೊಡುತ್ತೆ. ಸೊ ನಮ್ಮ XLPU ಕಾಲೇಜ್ನಲ್ಲಿ ಈ ಒಂದು ವಾರ ಯೋಗ ಸಪ್ತಾಹವನ್ನು ಆಚರಿಸಿದ್ದೇವೆ. ಯೋಗ ಸಪ್ತಾಹದಲ್ಲಿ ನಮಗೆ ಪ್ರತಿದಿನ ಮುಂಜಾನೆ 6:30 7:30 ತನಕ ಪೂರ್ತಿ 1 ಹಾರ್ ನಮಗೆ ಯೋಗದ ಅಭ್ಯಾಸ ಮಾಡಿಸ್ಕೊಟ್ಟಿದ್ದಾರೆ. ಸೊ ನಮಗೆ ಒಂದು ವಾರದಿಂದ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗಿದೆ ಅನ್ನೋದು ಕಂಡು ಬಂದಿದೆ. ಬದಲಾವಣೆ ದೇಹದಲ್ಲಿ ಮಾತ್ರ ಅಲ್ಲ, ನಮ್ಮ ಸ್ಟಡೀಸಲ್ಲೂ ಕೂಡ ತುಂಬ ಚೇಂಜಸ್ ಬಂದಿದೆ. ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ನಮ್ಮ ಯೋಗ ಗುರುಗಳಾದ ಚಂದ್ರಶೇಖರ ಗುರುಗಳು ಪ್ರತಿಯೊಂದು ಆಸನಗಳನ್ನು ಮಾಡಿಸ್ತಾ ಇದ್ದಾರೆ. ಉದ್ದೇಶ, ಅದರ ಎಚ್ಚರಿಕೆ, ಅದರ ಮಹತ್ವ ಪ್ರತಿಯೊಂದನ್ನು ವಿವರಪೂರ್ವಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನಮಗೆ ನಮ್ಮ ಜೀವನದಲ್ಲಿ ಮುಂದೆ ಹೇಗೆ ಅಳವಡಿಸ್ಕೋಬೇಕು ಮತ್ತು ನಮ್ಮ ಶಿಕ್ಷಣ ಜೀವನವನ್ನು ಹೇಗೆ ಮುಂದುವರಿಸ್ಕೋಬೇಕು, ನಾವು ನಿಯಂತ್ರಣದಲ್ಲಿ ಹೇಗೆ ಇರಿಸ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ರೀತಿ ಯೋಗ ಮಾಡಿಸೋದ್ರಿಂದ ಮುಂದೆ ನಮ್ಮ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ನಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೇಗೆ ನಾವು ಕಾತರದಿಂದ ಕಾಯ್ತೀವೋ, ಅದೇ ರೀತಿ ಯೋಗ ಮಾಡೋದ್ರಿಂದ ನಮಗೆ ಒಳಗಡೆಯಿಂದ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ನಾವು ಮಾತ್ರ ಅರ್ಥಕೊಳ್ಳೋದಕ್ಕೆ ಸಾಧ್ಯ. ಸೊ ಅದು ಜಗತ್ತಿಗೂ ಕಾಣಿಸಿದ್ರೆ ನಾವು ಭಾರಿ ಖುಷಿಯಿಂದ ಇರ್ಬೋದು. ಮುಂದೆ ಚೆನ್ನಾಗಿ ಹೋಗ್ಬೋದು, ಚೆನ್ನಾಗಿ ಓದ್ಬೋದು, ಒಳ್ಳೊಳ್ಳೆ ಅಂಕಗಳನ್ನು ಗಳಿಸ್ತಾ ಜೀವನದಲ್ಲಿ ಉತ್ತೀರ್ಣರಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಯೋಗ ಸಪ್ತಾಹ ನಮಗೆ ನಮ್ಮ ನಮ್ಮ ಸ್ಟಡೀಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡಿಸ್ಕೊಟ್ಟಿದೆ. ತುಂಬ ನಮಗೆ ಒಳ್ಳೆ ಹೆಲ್ಪ್ ಕೊಟ್ಟಿದೆ. ನಮಗೆ ತುಂಬ ಸಪೋರ್ಟಾಗಿ ನಿಂತಿತ್ತು. ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿಸಿದೆ. ನಮಗೆ ಒಳ್ಳೆ ಆರೋಗ್ಯಕರವಾಗಿ ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾತ್ರ ಅಲ್ಲ, ನಮ್ಮ ಉಸಿರನ್ನು ನಾವು ಹೇಗೆ ನಿಯಂತ್ರಣದಲ್ಲಿ ಇರಿಸ್ಕೊಳ್ಳೋದ್ರಿಂದ ನಮ್ಮ ಉಸಿರನ್ನು ನಾವು ಹೇಗೆ ಭಾವಿಸ್ಕೋಬೇಕು, ನಮ್ಮನ್ನು ನಾವು ಹೇಗೆ ಜೀವಿಸೋದು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದೆ ಯೋಗ. ಇದರಿಂದ ನಾನು XLPUಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮ್ಮ ಗುರುಗಳಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಐ ಥ್ಯಾಂಕ್ ಹೋಲ್ XL ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್, to breathe out and to exhale all the negativity and to inhale all the positivity in order to improve our studies. Thank you everyone.